13 ವರ್ಷಗಳ ಅಮೆರಿಕ ವಾಸಕ್ಕೆ ವಿದಾಯ. ಭಾರತಕ್ಕೆ ಮರಳಿದ ದಂಪತಿ ಮನಮಿಡಿಯುವ ಕತೆ. ವೀಕ್ಷಕರೇ, ನಮ್ಮ ದೇಶದಲ್ಲಿ ಇಂದಿಗೂ ಲಕ್ಷಾಂತರ ಯುವಕರ ಕನಸು ಅಂದರೆ ಅದು ಅಮೆರಿಕಕ್ಕೆ ಹೋಗೋದು. ಒಮ್ಮೆ ಅಮೆರಿಕಕ್ಕೆ ಹೋದರೆ ಸಾಕು, ಜೀವನ ಸೆಟಲ್ ಆಯಿತು, ಕೈತುಂಬ ಸಂಬಳ, ಐಷಾರಾಮಿ ಕಾರು, ಸುಂದರವಾದ ಮನೆ, ಹೀಗೆ ಎಲ್ಲವೂ ಸಿಗುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಆದರೆ ಕಳೆದ 13 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿದ್ದಂತಹ, ಅಲ್ಲಿ ಎಲ್ಲ ಸೌಲಭ್ಯಗಳನ್ನು ಹೊಂದಿದ್ದ ಭಾರತೀಯ ಮಹಿಳೆಯೊಬ್ಬರು, ಭಾರತೀಯರ ದಂಪತಿ ಈಗ ತಮ್ಮ ಪತಿ ಮತ್ತು ಮಕ್ಕಳೊಂದಿಗೆ ಶಾಶ್ವತವಾಗಿ ಭಾರತಕ್ಕೆ ಮರಳಿದ್ದಾರೆ. ಹೌದು, ಇದು ಆಶ್ಚರ್ಯ ಅನಿಸಿದ್ರೂ ಕೂಡ ಇದು ನಿಜ. ಸಾಮಾನ್ಯವಾಗಿ ಯಾರಾದರೂ ಅಮೆರಿಕ ಬಿಟ್ಟು ಬರ್ತಿದ್ದಾರೆ ಅಂದರೆ ಅವರಿಗೆ ವೀಸಾ ಸಮಸ್ಯೆ ಇರಬೇಕು ಅಥವಾ ಅಲ್ಲಿ ಕೆಲಸ ಹೋಗಿರಬೇಕು ಅಂತ ನಾವು ಅಂದುಕೊಳ್ತೀವಿ. ಆದರೆ ಈ ಮಹಿಳೆಯ ವಿಷಯದಲ್ಲಿ ಹಾಗಾಗಿಲ್ಲ. ಅವರಿಗೆ ವೀಸಾ ಸಮಸ್ಯೆ ಇರಲಿಲ್ಲ, ಹಣದ ಕೊರತೆಯೂ ಇರಲಿಲ್ಲ, ಅಲ್ಲಿ ಅವರಿಗೆ ಒಳ್ಳೆಯ ಸ್ನೇಹಿತರ ಬಳಗವೂ ಇತ್ತು. ಆದರೂ ಅವರು ಭಾರತಕ್ಕೆ ಮರಳುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅದು 13 ವರ್ಷದ ನಂತರ. ಹಾಗಾದರೆ ಆ ದಂಪತಿ ಅಮೆರಿಕ ಬಿಟ್ಟು ಬಂದಿದ್ಯಾಕೆ? 13 ವರ್ಷದ ಬಳಿಕ ದಂಪತಿಗೆ ಅಲ್ಲಿ ಆಗಿದ್ದೇನು? ಅಮೆರಿಕಕ್ಕಿಂತ ಭಾರತವೇ ಶ್ರೇಷ್ಠ ಅಂತ ಅನಿಸಿದ್ಯಾಕೆ? ದಂಪತಿಗಳೇ ಹಂಚಿಕೊಂಡಂತಹ ಕಣ್ಣೀರ ಕಥೆ ಇಲ್ಲಿದೆ. ಕೊನೆವರೆಗೂ ವಿಡಿಯೋವನ್ನು ನೋಡಿ. ನಾನು ಶಿವಮೂರ್ತಿ ಸರ್ಪ. ಭಾರತಕ್ಕೆ ಮರಳಿ ಬಂದಿದ್ಯಾಕೆ ದಂಪತಿ? ಮಹಿಳೆ ಹಂಚಿಕೊಂಡ ವಿಡಿಯೋ ವೈರಲ್. ವೀಕ್ಷಕರೇ, ಇವರ ಹೆಸರು ಪಂಕುರಿ ಅಂತ. 13 ವರ್ಷದ ಅಮೆರಿಕ ಬದುಕಿಗೆ ಈಗ ಗುಡ್ ಬೈ ಹೇಳಿದ್ದಾರೆ. ಈ ಮಹಿಳೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. 2023ರಲ್ಲಿ ಅವರು ತಮ್ಮ 13 ವರ್ಷಗಳ ಅಮೆರಿಕದ ಜೀವನಕ್ಕೆ ಪೂರ್ಣ ವಿರಾಮ ಹಾಕಿ ಭಾರತಕ್ಕೆ ಶಿಫ್ಟ್ ಆಗಿದ್ದಾರೆ. ವಿಡಿಯೋದ ಆರಂಭದಲ್ಲೇ ಅವರು ಹೇಳ್ತಾರೆ, ಒಂದು ಮುಖ್ಯ ವಿಷಯವನ್ನು ಸ್ಪಷ್ಟಪಡಿಸ್ತಾರೆ. ನಾವು ಭಾರತಕ್ಕೆ ಮರಳಿದ್ದು ವೀಸಾ ಸಮಸ್ಯೆಯಿಂದಲ್ಲ, ಅಥವಾ ಅಮೆರಿಕದಲ್ಲೇ ನಮಗೆ ಯಾರೂ ಸ್ನೇಹಿತರು ಇರಲಿಲ್ಲ ಅಂತನೂ ಅಲ್ಲ. ಅಲ್ಲಿ ನಮಗೆ ಅದ್ಭುತವಾದ ಕಮ್ಯುನಿಟಿ ಮತ್ತು ಫ್ರೆಂಡ್ಶಿಪ್ ಕೂಡ ಇತ್ತು. ಆದರೆ ಎಲ್ಲವನ್ನೂ ಹೊಂದಿದ್ರೂ ಕೂಡ ನಮ್ಮ ಜೀವನದಲ್ಲಿ ಯಾವುದೋ ಒಂದು ದೊಡ್ಡ ವಿಷಯ ಮಿಸ್ ಆಗ್ತಿದೆ ಎಂಬ ಭಾವನೆ ಕಾಡ್ತಲೇ ಇತ್ತು ಅಂತ ಹೇಳ್ತಾರೆ. ಹಾಗಾದರೆ ಆ ಮಿಸ್ ಆಗ್ತಿದ್ದಂತಹ ವಿಷಯ ಯಾವುದು? ಅದಕ್ಕೆ ಅವರು ನೀಡುವ ಮೊದಲ ಉತ್ತರ ಸೆನ್ಸ್ ಆಫ್ ಬಿಲಾಂಗಿಂಗ್, ಅಂದರೆ ತನ್ನತನದ ಅಥವಾ ಅಸ್ಮಿತೆಯ ಭಾವನೆ. ನನ್ನ ಹೆಸರನ್ನು ಸ್ಪೆಲ್ ಮಾಡೋದೇ ಒಂದು ದೊಡ್ಡ ಕೆಲಸ. ತನ್ನತನದ ಹುಡುಕಾಟದಲ್ಲಿ ಪಂಕುರಿ ಕುಟುಂಬ. ಹೌದು, ಈ ದಂಪತಿ ಅವರಿಗೆ ಅಮೆರಿಕದಲ್ಲಿ ಎದುರಾದ ದೊಡ್ಡ ಸಮಸ್ಯೆ ಅಂದರೆ ತಮ್ಮ ಸಂಸ್ಕೃತಿ ಮತ್ತು ಗುರುತನ್ನು ಪದೇ ಪದೇ ವಿವರಿಸಬೇಕಾಗಿ ಬಂದದ್ದು. ಅಮೆರಿಕದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ತಮ್ಮ ಹೆಸರಿನ ಸ್ಪೆಲ್ಲಿಂಗನ್ನು ಹೇಳಬೇಕಾಗಿತ್ತಂತೆ. ತಮ್ಮ ಸಂಸ್ಕೃತಿ ಅಥವಾ ಆಹಾರದ ಬಗ್ಗೆ ಇತರರಿಗೆ ವಿವರಣೆಯನ್ನು ನೀಡಬೇಕಾಗಿತ್ತು. ನಾವು ಯಾರು ಅನ್ನೋದನ್ನು ಯಾವಾಗಲೂ ಬೇರೆಯವರಿಗೆ ಎಕ್ಸ್ಪ್ಲೇನನ್ನು ಮಾಡ್ತಾ ಇರಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಆದರೆ ಭಾರತದಲ್ಲಿ ಹಾಗಲ್ಲ. ಇಲ್ಲಿ ನಮ್ಮ ಸುತ್ತಮುತ್ತಲಿರುವಂತಹ ಜನರಿಗೆ ನಮ್ಮ ಸಂಸ್ಕೃತಿ ಏನು ಅನ್ನೋದು ಗೊತ್ತು. ನಾವು ಪದೇ ಪದೇ ನಮ್ಮ ಬಗ್ಗೆ ವಿವರಣೆ ನೀಡುವ ಅಗತ್ಯವಿಲ್ಲ. ಒಂದೇ ರೀತಿಯ ಸಾಂಸ್ಕೃತಿಕ ಹಿನ್ನೆಲೆ ಇರುವಂತಹ ಜನರ ನಡುವೆ ಇರುವುದು ನಮಗೆ ಒಂದು ರೀತಿಯ ನೆಮ್ಮದಿಯನ್ನು ನೀಡ್ತಾ ಇದೆ ಅಂತ ಹೇಳ್ತಾರೆ ಈ ಪಂಕುರಿ. ಅಂದರೆ ಎಷ್ಟೇ ವರ್ಷ ವಿದೇಶದಲ್ಲಿದ್ದರೂ ಕೂಡ ನಾವು ಅಲ್ಲಿ ವಿದೇಶಿಯರೇ ಆಗಿರ್ತೇವೆ ಎಂಬ ಭಾವನೆ ಅವರನ್ನು ಕಾಡ್ತಾ ಇತ್ತು. ವಯಸ್ಸಾದ ಪೋಷಕರು, ದೂರದ ಬದುಕು. ವೀಕ್ಷಕರೇ, ಭಾರತಕ್ಕೆ ಮರಳಲು ಪಂಕುರಿ ಅವರಿಗೆ ಇದ್ದಂತಹ ಅತಿ ದೊಡ್ಡ ಮತ್ತು ಭಾವನಾತ್ಮಕ ಕಾರಣ ಅಂದರೆ ಅವರ ವಯಸ್ಸಾದ ಪೋಷಕರು. ಅಮೆರಿಕದಲ್ಲಿ ಸೆಟಲ್ ಆಗುವ ಪ್ರತಿಯೊಬ್ಬ ಭಾರತೀಯನು ಈ ನೋವನ್ನು ಅನುಭವಿಸ್ತಾನೆ. ಪೋಷಕರಿಗೆ ವಯಸ್ಸಾದಂತೆ ಅವರಿಗೆ ಮಕ್ಕಳ ಅವಶ್ಯಕತೆ ಹೆಚ್ಚಾದಂತೆ ಸಾವಿರಾರು ಮೈಲಿ ದೂರದಲ್ಲಿರುವಂತಹ ಮಕ್ಕಳಿಗೆ ಒಂದು ರೀತಿಯ ಅಪರಾಧ ಪ್ರಜ್ಞೆ ಶುರುವಾಗುತ್ತೆ, ಗಿಲ್ಟ್ ಕಾಡುತ್ತೆ. ಪಂಕುರಿ ಅವರಿಗೂ ಇದೇ ಆಗಿದ್ದು. ನಾನು ನನ್ನನ್ನೇ ಒಂದು ಪ್ರಶ್ನೆಯನ್ನು ಕೇಳಿಕೊಂಡೆ, ನನ್ನ ಪೋಷಕರ ಜೀವನದ ಈ ಕೊನೆಯ ಹಂತದ ದಿನಗಳನ್ನು ನಾನು ಕೇವಲ ಫೇಸ್ ಟೈಮ್ ಅಥವಾ ವಾಟ್ಸಪ್ ವಿಡಿಯೋ ಕಾಲ್ಗಳ ಮೂಲಕವೇ ಕಳೆಯಬೇಕಾ? ಅವರ ಜೊತೆ ನಾನು ದೈಹಿಕವಾಗಿ ಇರಬಾರ್ದಾ ಅಂತ ಈ ಮಹಿಳೆ ಏನಿದಾರಲ್ಲ ಪಂಕುರಿ ಅವರು ಭಾವುಕರಾಗ್ತಾರೆ. ಪೋಷಕರು ವಯಸ್ಸಾದಾಗ ಅವರಿಗೆ ಹಣಕ್ಕಿಂತ ಹೆಚ್ಚಾಗಿ ಮಕ್ಕಳ ಸಾಮೀಪ್ಯ ಬೇಕು ಎಂಬ ಸತ್ಯ ಅವರಿಗೆ ಅರ್ಥವಾಯಿತು. ಮಕ್ಕಳ ಬಾಲ್ಯ ಮತ್ತು ಕೌಟುಂಬಿಕ ನಂಟು. ಅಮೆರಿಕದ ಒಂಟಿತನಕ್ಕಿಂತ ಭಾರತದ ಸಂಭ್ರಮ ಮೇಲು. ಕೇವಲ ಪೋಷಕರು ಮಾತ್ರವಲ್ಲ, ತಮ್ಮ ಮಕ್ಕಳ ಭವಿಷ್ಯ ಮತ್ತು ಬಾಲ್ಯದ ಬಗ್ಗೆಯೂ ಕೂಡ ಪಂಕುರಿ ದಂಪತಿ ಯೋಚನೆಯನ್ನು ಮಾಡಿದರು. ಅಮೆರಿಕದಲ್ಲಿ ಮಕ್ಕಳು ಬೆಳೆಯುವ ರೀತಿ ಮತ್ತು ಭಾರತದಲ್ಲಿ ಬೆಳೆಯುವ ರೀತಿ ತುಂಬ ವ್ಯತ್ಯಾಸವಿದೆ. ಭಾರತದಲ್ಲಿ ಮಕ್ಕಳಿಗೆ ಅಜ್ಜ ಅಜ್ಜಿ, ಚಿಕ್ಕಪ್ಪ ಚಿಕ್ಕಮ್ಮ, ಮಾವ ಅತ್ತೆ, ಹೀಗೆ ದೊಡ್ಡ ಕುಟುಂಬದ ಪ್ರೀತಿ ಸಿಗುತ್ತೆ. ಹಬ್ಬ ಹರಿದಿನಗಳ ಸಂಭ್ರಮ ಇರುತ್ತೆ. ನಮ್ಮ ಮಕ್ಕಳು ಯಾವ ರೀತಿಯ ಬಾಲ್ಯವನ್ನು ಅನುಭವಿಸಬೇಕು? ಅವರು ಕೇವಲ 4 ಗೋಡೆಗಳ ಮಧ್ಯೆ ಇರಬೇಕಾ ಅಥವಾ
ಸಂಬಂಧಗಳ ನಡುವೆ ಬೆಳೆಯಬೇಕಾ ಎಂಬ ಪ್ರಶ್ನೆ ಬಂದಾಗ ಅವರಿಗೆ ಭಾರತವೇ ಶ್ರೇಷ್ಠ ಅಂತ ಅನಿಸ್ತು. ಮಕ್ಕಳಿಗೂ ಕೂಡ ತಮ್ಮ ಮೂಲ ಸಂಸ್ಕೃತಿಯ ಅರಿವು ಇರಲಿ ಎಂಬುದು ಅವರ ಆಸೆಯಾಗಿತ್ತು. ಬೆಳಗ್ಗೆ 7ರಿಂದ ರಾತ್ರಿ 9ರವರೆಗೆ ಬರೀ ಕೆಲಸ. ಅಮೆರಿಕದಲ್ಲಿ ಮಿಸ್ ಆಗ್ತಾ ಇದ್ದಂತಹ ವರ್ಕ್ ಲೈಫ್ ಬ್ಯಾಲೆನ್ಸ್. ನಾವೆಲ್ಲರೂ ಕೂಡ ಅಮೆರಿಕದಲ್ಲಿ ಕೆಲಸ ಸುಲಭ ಅಂತ ಅಂದ್ಕೊಳ್ತೀವಿ ಸಾಮಾನ್ಯವಾಗಿ. ಆದರೆ ಪಂಕುರಿ ಹೇಳುವ ಕಥೆಯೇ ಬೇರೆ. ಅಮೆರಿಕದಲ್ಲಿ ಅವರು ಮತ್ತು ಅವರ ಪತಿ ಇಬ್ಬರು ಕೂಡ ದಿನಕ್ಕೆ 14 ಗಂಟೆಗಳ ಕಾಲ ದುಡಿತಾ ಇದ್ರು. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಬರೀ ಕೆಲಸ ಕೆಲಸ ಕೆಲಸ. ನಮಗೆ ನಮ್ಮ ಜೀವನದ ಬಗ್ಗೆ ಯೋಚಿಸಲು ಸಮಯವೇ ಇರಲಿಲ್ಲ ಅಂತಾರೆ ಅವರು. ಜೊತೆಗೆ ಅಮೆರಿಕದಲ್ಲಿ ಮನೆ ಕೆಲಸಗಳನ್ನು ತಾವೇ ಮಾಡಿಕೊಳ್ಬೇಕು. ಅಡುಗೆಯಿಂದ ಹಿಡಿದು ಪಾತ್ರೆ ತೊಳೆಯುವವರೆಗೂ ಎಲ್ಲವನ್ನು ತಾವೇ ಮಾಡಬೇಕಾಗಿದ್ದರಿಂದ ಜೀವನ ತುಂಬ ಸ್ಟ್ರೆಸ್ಫುಲ್ ಆಗಿತ್ತು. ಆದರೆ ಭಾರತದಲ್ಲಿ ಅಡುಗೆಗೆ, ಕ್ಲೀನಿಂಗಿಗೆ ಸಹಾಯ ಮಾಡಲು ಡೊಮೆಸ್ಟಿಕ್ ಹೆಲ್ಪ್ ಸಿಗುತ್ತೆ. ಇದರಿಂದ ಕೆಲಸ ಮತ್ತು ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಸಾಧ್ಯವಾಗುತ್ತೆ ಎಂಬುದು ಅವರಿಗೆ ಮನವರಿಕೆ ಆಯಿತು. ಇಮಿಗ್ರೇಷನ್ ಕಿರಿಕಿರಿ ಮತ್ತು ವೀಸಾ ಟೆನ್ಷನ್. ಪ್ರತಿ ಹೆಜ್ಜೆಗೂ ವೀಸಾ ಅಪಾಯಿಂಟ್ಮೆಂಟ್ ಭೀತಿ. ಪಂಕುರಿ ಅವರಿಗೆ ವೀಸಾ ಸಮಸ್ಯೆ ಇರಲಿಲ್ಲ ನಿಜ. ಆದರೆ ಅಮೆರಿಕದಲ್ಲಿ ವಾಸಿಸುವಂತಹ ಪ್ರತಿಯೊಬ್ಬ ಭಾರತೀಯನಿಗೂ ಇಮಿಗ್ರೇಷನ್ ಪ್ರೆಷರ್ ಇದ್ದೇ ಇರುತ್ತೆ. ನೀವು ಅಲ್ಲಿ ಎಷ್ಟೇ ವರ್ಷ ವಾಸ ಮಾಡಿದರೂ ಕೂಡ ಗ್ರೀನ್ ಕಾರ್ಡ್ ಸಿಗುವವರೆಗೆ ನಿಮ್ಮ ಜೀವನ ವೀಸಾ ಅಪಾಯಿಂಟ್ಮೆಂಟ್ಗಳು, ರಕ್ಷಣೆಗಳು ಮತ್ತು ನಿಯಮಗಳ ಸುತ್ತಲೇ ಇರುತ್ತೆ. ನಮ್ಮ ಜೀವನದ ಪ್ರತಿಯೊಂದು ಪ್ಲ್ಯಾನನ್ನು ನಾವು ವೀಸಾ ಸ್ಟ್ಯಾಂಪಿಂಗ್ ಅಥವಾ ಅಪಾಯಿಂಟ್ಮೆಂಟ್ ಆಧರಿಸಿ ಮಾಡಬೇಕಾಗಿತ್ತು. ಇದು ನಮ್ಮನ್ನು ಮಾನಸಿಕವಾಗಿ ಸುಸ್ತಾಗಿಸಿತು ಅಂತ ಹೇಳ್ತಾರೆ ಪಂಕುರಿ. ಯಾವಾಗಲೂ ಒಬ್ಬ ಅತಿಥಿಯಂತೆ ಅಥವಾ ಭಯದಲ್ಲಿ ಬದುಕುವುದಕ್ಕಿಂತ ಸ್ವದೇಶದಲ್ಲಿ, ನಮ್ಮ ತಾಯ್ನಾಡಲ್ಲಿ, ನಮ್ಮ ತವರಲ್ಲಿ ಸ್ವತಂತ್ರವಾಗಿ ಬದುಕುವುದು ಅವರಿಗೆ ಸೂಕ್ತ ಅಂತ ಅನ್ನಿಸ್ತು. ಜೀವನದಲ್ಲಿ ಬದಲಾದ ಆದ್ಯತೆಗಳು. ವಿಡಿಯೋದ ಕೊನೆಯಲ್ಲಿ ಮಹಿಳೆ ಒಂದು ಅದ್ಭುತವಾದ ಮಾತನ್ನು ಹೇಳ್ತಾರೆ. ನಮಗೆ 25 ವರ್ಷ ವಯಸ್ಸಿದ್ದಾಗ ಇದ್ದಂತಹ ಆದ್ಯತೆಗಳು ಈಗ 35 ವರ್ಷವಾದಾಗ ಇರಲ್ಲ. ಮನುಷ್ಯ ವಯಸ್ಸಾದಂತೆ ಬದುಕಿನ ಅರ್ಥ ಬದಲಾಗ್ತಾ ಇರುತ್ತೆ. ನಾವು ಯಾವುದೋ ಒಂದು ಜೀವನವನ್ನು ಕಟ್ಟಿಕೊಳ್ಳಲು ವರ್ಷಾನುಗಟ್ಟಲೆ ಶ್ರಮವನ್ನು ಹಾಕ್ತೇವೆ. ಆದರೆ ಅದು ನಮಗೆ ಬೇಡವಾದಾಗ ಜೀವನವಾಗಿರಬಹುದು. ಅರ್ಥಾತ್ ಅಮೆರಿಕದಲ್ಲಿ ನೆಲೆಸುವುದು ಅವರ 25ನೇ ವಯಸ್ಸಿನ ಕನಸಾಗಿತ್ತು. ಆದರೆ 13 ವರ್ಷಗಳ ನಂತರ ಅವರಿಗೆ ಅರ್ಥವಾಗಿದ್ದು ಏನಪ್ಪ ಅಂದರೆ, ನಿಜವಾದ ನೆಮ್ಮದಿ ಇರೋದು ನಮ್ಮವರ ಜೊತೆ, ನಮ್ಮ ಮಣ್ಣಿನಲ್ಲಿ. ಭಾರತಕ್ಕೆ ಮರಳುವುದು ಒಂದು ದೊಡ್ಡ ನಿರ್ಧಾರವಾದರೆ ಇಲ್ಲಿ 0ಯಿಂದ ಹೊಸ ಜೀವನವನ್ನು ಕಟ್ಟುವುದು ಕೂಡ ಒಂದು ಸವಾಲು ಅಂತಾನೂ ಕೂಡ ಅವರು ಹೇಳ್ತಾರೆ. ಪಂಕುರಿ ಅವರ ಈ ನಿರ್ಧಾರಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮಿಶ್ರ ಪ್ರತಿಕ್ರಿಯೆಯೂ ಕೂಡ ಬಂದಿದೆ. ಒಬ್ಬ ನೆಟ್ಟಿಗರು ಹೇಳ್ತಾರೆ, ನನಗೂ ವೀಸಾ ಸಮಸ್ಯೆ ಇಲ್ಲ, ಆದರೆ ನನಗೂ ಪಂಕುರಿ ಹೇಳಿದಂತೆ ಯಾವುದೋ ಒಂದು ದೊಡ್ಡ ವಿಷಯ ಮಿಸ್ ಆಗ್ತಿದೆ ಅಂತ ಅನಿಸ್ತಾ ಇದೆ. ಮತ್ತೊಬ್ಬರು ಹೇಳ್ತಾರೆ, ಅಮೆರಿಕದಲ್ಲಿ ನೀವು ಎಷ್ಟು ವರ್ಷ ಇದ್ದರೂ ಅದು ನಿಮ್ಮ ಸ್ವಂತ ದೇಶ ಅಂತ ಅನಿಸೋದಿಲ್ಲ ಅಂತಾನೂ ಕೂಡ ಹೇಳ್ತಾರೆ. ಹೌದಲ್ವಾ ವೀಕ್ಷಕರೇ? ಪಂಕುರಿ ಅವರ ಈ ಕತೆ ಪ್ರತಿಯೊಬ್ಬರಿಗೂ ಕೂಡ ಬದುಕಿನ ಅಸಲಿ ಆದ್ಯತೆಗಳನ್ನು ನೆನಪು ಮಾಡುತ್ತೆ. 25ನೇ ವಯಸ್ಸಿನಲ್ಲಿ ಕನಸುಗಳು 10 ವರ್ಷಗಳ ನಂತರ ಬದಲಾಗಬಹುದು ಎಂಬುದು ಕಟ್ಟು ಸತ್ಯ. ಅಮೆರಿಕದ ಡಾಲರ್ ಗಳಿಕೆ ಮತ್ತು ಐಷಾರಾಮಿ ಬದುಕಿಗಿಂತಲೂ ಸ್ವಂತ ಮಣ್ಣಿನ ಮಮತೆ, ವಯಸ್ಸಾದ ಪೋಷಕರ ಸೇವೆ ಹಾಗೂ ಮಕ್ಕಳ ಸಾಂಸ್ಕೃತಿಕ ಬಾಲ್ಯ ಅತಿ ಮುಖ್ಯ ಅಂತ ಈ ದಂಪತಿ ಸಾಬೀತುಪಡಿಸಿದ್ದಾರೆ. 13 ವರ್ಷಗಳ ಸುಖ ಜೀವನ ತೊರೆದು ತಾಯ್ನಾಡಿಗೆ ಮರಳುವುದು ಸುಲಭದ ಮಾತಲ್ಲ. ಆದರೆ ನೆಮ್ಮದಿಯ ಹುಡುಕಾಟದಲ್ಲಿ ಅವರು ತೆಗೆದುಕೊಂಡ ಈ ನಿರ್ಧಾರ ಇದೆಯಲ್ಲ, ಶ್ಲಾಘನೀಯ. ಹಣಕ್ಕಿಂತ ಹಿರಿಯರ ಸಾಮೀಪ್ಯ ಮತ್ತು ತನ್ನತನದ ಭಾವನೆಯೇ ದೊಡ್ಡದು ಎಂಬುದಕ್ಕೆ ಪಂಕುರಿ ಅವರ ಈ ದಂಪತಿಯೇ ಸಾಕ್ಷಿ ಅಂತಾನೆ ಹೇಳಬಹುದು. ವೀಕ್ಷಕರೇ, ಈ ದಂಪತಿಯ ನಿರ್ಧಾರದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ, ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದಗಳು.